ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಗ್ರೀನ್ ಚಿಲ್ಲಿ ಚಿಕನ್ ಸೂಪರಾಗಿ ಇರ್ತದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಒಂದು ಸರಿ ಮಾಡಿದರೆ ಫ್ರೆಂಡ್ಸ್ ಪದೇ ಪದೇ ಕೇಳ್ತಾರೆ ಮನೆಯಲ್ಲಿ, ಗ್ರೀನ್ ಚಿಲ್ಲಿ ಚಿಕನ್ ಮಾಡಿಕೊಡಿ, ಗ್ರೀನ್ ಚಿಲ್ಲಿ ಚಿಕನ್ ಮಾಡಿಕೊಡಿ ಅಂತ. ಅಷ್ಟು ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಈ ಗ್ರೀನ್ ಚಿಲ್ಲಿ ಚಿಕನ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 400 ಗ್ರಾಮು ಚಿಕನ್ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ಫ್ರೆಂಡ್ಸ್ ನಾನು ಒಂದು 7-6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಇದೇನು ತುಂಬ ಖಾರ ಏನಿಲ್ಲ, ನೀವು ಖಾರ ಬೇಕಿದ್ದರೆ ಇನ್ನೂ ಒಂದು ಹಾಕ್ಕೊಳ್ಬೋದು. ಹಾಗೆ ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೇನೆ, ಒಂದು 10 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದನ್ನು ಒಟ್ಟಿಗೆ ಹಾಕಿ ತರಿ ರುಬ್ಕೊಳ್ಬೇಕು ಫ್ರೆಂಡ್ಸ್. ನೀವು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಆಮೇಲೆ ಹಾಕ್ಕೊಳ್ಬೋದು, ಹೀಗೂ ಕೂಡ ಮಾಡ್ಕೊಳ್ಬೋದು. ಇದನ್ನು ತರಿಯಾಗಿ ನಾನು ರುಬ್ಬಿಕೊಂಡು ಬರ್ತೇನೆ. ನೀರು ಹಾಕೋದು ಬೇಡ. ನೋಡಿ ಫ್ರೆಂಡ್ಸ್, ತರಿಯಾಗಿ ರುಬ್ಕೊಂಡಿದ್ದೇನೆ. ಇಷ್ಟೇ ಆದರೆ ಸಾಕು ಫ್ರೆಂಡ್ಸ್. ಇಲ್ಲಿ ಒಂದು ಕಡೆ ಇಟ್ಟಿದ್ದೇನೆ, ಕಡೆ ಹೀಟಾಗಿದೆ. ಈಗ 1 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತೇನೆ. ಆಯಿಲ್ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರ್ತದೆ. ಗೀ ಹೀಟ್ ಆಗಿದೆ ಫ್ರೆಂಡ್ಸ್. ಈಗ ನಾವು ಈ ರುಬ್ಬಿಟ್ಕೊಂಡಂಥ ಮಸಾಲ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಮಸಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಓಕೆ ಫ್ರೆಂಡ್ಸ್, ಫ್ರೈ ಆಗಿದೆ. ಈಗ ನಾವು ತೊಳೆದಿಟ್ಕೊಂಡಂಥ ಚಿಕನ್ ಆ್ಯಡ್ ಮಾಡೋಣ. ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ, ಸಾಲ್ಟ್ ಆ್ಯಡ್ ಮಾಡ್ತೇನೆ. ಈಗ ಅರಿಶಿನ ಪೌಡರ್ ಸ್ವಲ್ಪ ಹಾಕ್ಕೊಳ್ತೇನೆ, ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಯಾಕಂದರೆ ನಾವು ತಗೊಂಡಿದ್ದು ಬರೀ 400 ಗ್ರಾಮ್ ಚಿಕನ್ ಅಲ್ವಾ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಸಾಕಾಗ್ತದೆ. ಫ್ರೆಂಡ್ಸ್, ಈಗ ನಾನು 1 ಗ್ಲಾಸ್ ನೀರು ಆ್ಯಡ್ ಮಾಡ್ತೇನೆ. ನೋಡಿ, ಈ ಗ್ಲಾಸಲ್ಲಿ. ಓಕೆ ಫ್ರೆಂಡ್ಸ್, ಈಗ ಒಂದು 15 ಮಿನಿಟ್ಸ್ ಕುಕ್ ಆಗಲಿ. ಮಧ್ಯೆ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಮ್ಮೆ ಚೆಕ್ ಮಾಡೋಣ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ಚಿಕನ್. ನಾವು ನೀರು ಹಾಕಿದ್ದೇವೆ, ಹಾಗೆ ಚಿಕನ್ನಿಂದನೂ ಕೂಡ ನೀರು ಬಿಟ್ಕೊಂಡಿದೆ. ಇನ್ನೊಂದು 2-3 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ಈಗ ನಮ್ಮ ಚಿಕನ್ ಆಲ್ಮೋಸ್ಟ್ ಕುಕ್ ಆಗಿದೆ. ನೀರು ಕೂಡ ಅದರಲ್ಲಿ ಡ್ರೈ ಆಗ್ತಾ ಇದೆ ನೋಡಿ. ಸ್ವಲ್ಪ ತುಂಬ ಡ್ರೈ ಆಗಲಿಕ್ಕಿಲ್ಲ, ಅದು ಸ್ವಲ್ಪ ಜ್ಯೂಸಿ ಆಗಿದ್ದರೆ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ಈಗ ನಾನು 1 ಟೇಬಲ್ ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತೇನೆ. ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ ಹಾಕ್ತೇನೆ. ಹಾಗೆ ಸೋಯಾ ಸಾಸ್ ಹಾಕ್ತೇನೆ ನಾನು 1 ಟೇಬಲ್ ಸ್ಪೂನ್ ಹಾಕ್ತೇನೆ. ಚೆನ್ನಾಗಿರ್ತದೆ ಫ್ರೆಂಡ್ಸ್, ನಾವು ಸಾಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಯಾವಾಗಲೂ ಒಮ್ಮೆ ಹೀಗೆ ಸಾಸ್ ಎಲ್ಲ ಹಾಕ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಯಾವಾಗಲೂ ತಿನ್ನಬಾರ್ದಷ್ಟೇ, ಡೈಲಿ ತಿನ್ನಬಾರ್ದು. ಅಪರೂಪಕ್ಕೆ ಒಮ್ಮೆ ಹೀಗೆ ಮಾಡಿ ತಿನ್ಬೋದು, ಯಾವುದರಲ್ಲಿ ಕೂಡ ಸಾಸ್ ಹಾಕ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈಗ ನಾವು ಕಾರ್ನ್ಫ್ಲವರ್ ಆ್ಯಡ್ ಮಾಡಬೇಕಾಗ್ತದೆ. ನೋಡಿ, ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ನಾನು ಇನ್ನೂ 1 ಸ್ಪೂನ್ ಹಾಕ್ಕೊಳ್ತೇನೆ. 2 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಳ್ಬೇಕಾಗ್ತದೆ. 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕು. ಸ್ವಲ್ಪ ಆ್ಯಡ್ ಮಾಡ್ತೇನೆ.
ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಈ ಚಿಕನಿಗೆ ಆ್ಯಡ್ ಮಾಡೋಣ. ಥಿಕ್ನೆಸ್ ಬಂದಿದೆ ನೋಡಿ. ಈಗ ನಾವು ಕಾರ್ನ್ಫ್ಲವರ್ ಹಾಕಿದ ಮೇಲೆ ನೋಡಿ ಫ್ರೆಂಡ್ಸ್, ಈಗ ನಾವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳುವ. ಈಗ ನಾನು ಒಂದು ಅರ್ಧ ಟೀ ಸ್ಪೂನ್ ವೆನಿಗರ್ ಹಾಕ್ತೇನೆ. ಕೊನೆಯಲ್ಲಿ ಹಾಕಿ ವೆನಿಗರ್ ಇಲ್ಲಾಂದರೆ ನೀವು ಲೆಮನ್ ಜ್ಯೂಸು ಹಾಕ್ಕೊಳ್ಬೋದು. ಒಂದು ಅರ್ಧ ಹೋಳು ಹಾಕ್ಕೊಳ್ಬೋದು. ನಾನು ವೆನಿಗರ್ ಹಾಕ್ತಿದ್ದೇನೆ. ಹಾಗೆ ಉಪ್ಪು ಕೂಡ ಒಂದ್ಸರಿ ಚೆಕ್ ಮಾಡಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಹಾಕಿದ್ದು ಮೊದಲಿಗೆ ಹಾಕಿದ್ದೇನೆ, ಅದೇ ಕರೆಕ್ಟಾಗಿದೆ. ನೋಡಿದ್ರ ಫ್ರೆಂಡ್ಸ್, ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಲ್ವಾ ಚಿಕನ್. ನೋಡಿ, ನಾವು ಒಂದೇ ಟೈಪ್ ಚಿಕನ್ ತಿನ್ನೋದಕ್ಕಿಂತ ಬೇರೆ ಬೇರೆ ಟೈಪಲ್ಲಿ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಅದು ಈಗಿನ ಜನ್ರೇಷನ್ ಮಕ್ಕಳು ವೆರೈಟಿ ಕೇಳ್ತಾರೆ ಫ್ರೆಂಡ್ಸ್. ಒಂದೇ ಥರ ಅಲ್ಲ, ಇನ್ನು ಈ ಸರಿ ಒಂದು ಮಾಡಿದರೆ ಇನ್ನೊಂದು ಸರಿ ಇನ್ನೊಂದು ಥರ ಕೇಳ್ತಾರೆ. ನಾವು ಆಗ ಚೆನ್ನಾಗಿ ಹೀಗೆಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ನೋಡಿ. ತುಂಬ ತುಂಬ ಸ್ಪೈಸಿ ಬೇಕಾದರೆ ಸ್ವಲ್ಪ 2 ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಮಕ್ಕಳಿದ್ದವರು ಸ್ವಲ್ಪ 1 ಮೆಣಸು ಕಡಿಮೆನೂ ಕೂಡ ಹಾಕ್ಕೊಳ್ಬೋದು, ಸ್ಪೈಸಿ ತುಂಬ ಬೇಡ ಅಂದರೆ. ಹಾಗೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಇನ್ನೊಂದು 3 ಮಿನಿಟ್ಸ್ ಕುಕ್ ಆಗಲಿ. ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಲೋ ಫ್ಲೇಮಲ್ಲೇ ಕುಕ್ ಆಗಲಿ ಫ್ರೆಂಡ್ಸ್. ಈಗ 3 ಮಿನಿಟ್ಸ್ ಆಗಿದೆ, ಕುಕ್ ಆಗಿದೆ ನೋಡಿ. ಒಂದು 15 ಮಿನಿಟ್ಸ್ ಒಟ್ಟಿಗೆ ಕುಕ್ ಆಗಬೇಕಾಗ್ತದೆ. ಚಿಕನ್ ಬೇಯಬೇಕಂದ್ರೆ 15 ಮಿನಿಟ್ಸ್ ಕುಕ್ ಮಾಡಲೇಬೇಕು. ನೋಡಿ, ನಮ್ಮ ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರ್ತದೆ. ಹಾಗೆ ನನಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್. ಸ್ಟವ್ ಆಫ್ ಮಾಡ್ತೇನೆ. ಈಗ ಸರ್ವ್ ಮಾಡೋಣ.